ಮೋಸ ಏನ್ ಗುರು, ಎಲ್ಲರೂ ಮಾಡ್ತಾರೆ, ಬಾ ಗುರು ನಿಯತ್ತಾಗಿರೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಡ್ಯೂಟಿನೂ ಕೂಡ ಹಾಕೊಂಡಿದೀನಿ, ಇನ್ನು ಡ್ರಾಪ್ ಹೋಗ್ತಾ ಇದೀನಿ. ಫುಲ್ ಟ್ರಾಫಿಕ್. ಈ ರೀತಿ ಆದ್ರೆ ಹೆಂಗೆ? ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಆಟೋ ಕನ್ನಡಿಗ. ಇವಾಗ ಬಂದೆ ಡ್ಯೂಟಿ ಮೇಲೆ, ಅದು ಕೂಡ ಲಾಂಗ್ ಡ್ಯೂಟಿ ಹಾಕೊಂಡ್ ಬಂದಿದೀನಿ. ನೋಡೋಣ ಇವತ್ತು ಡ್ಯೂಟಿ ಆಗುತ್ತೋ ಇಲ್ವೋ. ನಿನ್ನೆ ಅಂದ್ರೂ ಡ್ಯೂಟಿಗಳು ಸಿಗ್ಲಿಲ್ಲ, ನಮ್ಮ ಕಮಿಟ್ಮೆಂಟ್ ಟಚ್ ಆಗ್ಲಿಲ್ಲ. ಇವತ್ತಾದ್ರೂ ಡ್ಯೂಟಿಗಳು ಆಗುತ್ತಾ ಅಥವಾ ನಮ್ಮ ಕಮಿಟ್ಮೆಂಟ್ ಟಾರ್ಗೆಟ್ ರೀಚ್ ಆಗುತ್ತಾ ಹೇಳಕ್ ಆಗಲ್ಲ. ನೋಡೋಣ ಬನ್ನಿ. ಹಾ, ಲಾಂಗ್ ಡ್ಯೂಟಿ ಬಂದೆ. 386 rupees. ಅಬ್ಬಬ್ಬಬ್ಬ ಲ್ಯಾಟ್ರಿ. ರಾಜಾಜಿನಗರ ಏನ್ ಟೈಮಿಂಗ್ ಗುರುವೆ ಸಿಕ್ಕಿರೋದು ಡ್ಯೂಟಿ. ಪ್ಯಾಸೆಂಜರ್ ಒಳಗಿದ್ದಾರೆ, ಹೋಗೋಣ ಒಳಗಡೆನೆ ಹೋಗ್ಬಿಡೋಣ ಬನ್ನಿ ಅಂತ ನಸೀಬ್ ನೋಡಿ. ನಾನು ಇನ್ನು ಖಾಲಿ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಕರೆಕ್ಟ್ ಟೈಮ್ ಡ್ಯೂಟಿ ಸಿಕ್ತಲ್ಲ. ಸಿಕ್ಕಿದ್ದು ನನ್ ಪುಣ್ಯ. ಪ್ಯಾಸೆಂಜರ್ ಇಲ್ಲ ಅಂತಂದಿದ್ರೆ ಏನೋ ಅಂತಾರಲ್ಲ, ನಾನ್ ಅದೇ ಯೋಚನೆ ಮಾಡ್ಕೊಂಡ್ ಬಂದಿತ್ತು. ಡ್ಯೂಟಿ ಸಿಗ್ಲಿಲ್ಲ ಅಂದ್ರೆ ಖಾಲಿ ಹೋಗ್ಬೇಕಲ್ಲ ಅಂತ. ಸಿಕ್ತು, ಸಿಕ್ಕಿದ್ದೆ ಚಾನ್ಸ್ ಅಂತ ಹಾಕೊಂಡ್ ಕೂತಿದೀನಿ. ಈ ರೀತಿ ಡ್ಯೂಟಿ ಸಿಗ್ತಾ ಇದ್ರೆ ಬಟ್ ಹೇಳಕ್ ಆಗಲ್ಲ, ನಮ್ ಹಣೆ ಬರ. ಒಂದಿನ ಸಿಗುತ್ತೆ, ಒಂದಿನ ಸಿಗಲ್ಲ. ಲಾಂಗ್ ಡ್ಯೂಟಿಲಿ ಪ್ರಾಬ್ಲಮ್ ಏನಂತಂದ್ರೆ ಹೋಗಿರ್ತೀವಲ್ಲ, ಕೆಲವೊಂದ್ಸರಿ ಖಾಲಿನೇ ಬರ್ಬೇಕಾಗತ್ತೆ. ಅದೇ ಪ್ರಾಬ್ಲಮ್. ಸಬನಿ ಇವಾಗ ರಾಜಾಜಿನಗರ ಹೋಗೋಣ. ಕರ್ಕೊಂಡ್ ಬಂದು ಡ್ರಾಪ್ ಮಾಡಿ ವೈಟಿಂಗ್. ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಫಸ್ಟ್. ಏನಕ್ಕಪ್ಪ ಅಂತಂದ್ರೆ ನೆನ್ನೆ ನೈಟ್ ಊಟ ಮಾಡಿಲ್ಲ, ಬೆಳಿಗ್ಗೆ ಟಿಫಿನ್ ಮಾಡಿಲ್ಲ, ನೆನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ. ಇಲ್ಲಿ ತನಕ ಇರೋದು 738 ರೂಪಾಯಿ ಮಾಡಿದೀನಿ. ಲಾಂಗ್ ಸಿಕ್ತು, ಟಕ್ಕಂತ ಹೊಡ್ಕೊಂಡ್ ಬಂದೆ. ಇಲ್ಲ ಅದನ್ನು ಇರ್ತಾ ಇಲ್ಲ. ನೋಡೋಣ ಬನ್ನಿ ಮುಂದೆ ಏನಾದ್ರು ಹಾಕೊಳ್ಳೋಣ. ಹೊಟ್ಟೆ ಸಿಕ್ಕಿ ಶಿವ ಅಂತ ಮಾಡ್ಕೊಂಡಿದೀವಿ. ಡ್ಯೂಟಿ ಸಿಕ್ತು, ಕವರ್ ಆಗ್ಬಿಡ್ತು. ಅಂದ್ರೆ ಬೆಳಿಗ್ಗೆಯಿಂದ ಏನ್ ಡ್ಯೂಟಿ ಮಾಡಿರ್ಲಿಲ್ವೋ, ಆ 2 ಡ್ಯೂಟಿಲಿ ಕವರ್ ಆಯ್ತಲ್ಲ, ಅದೇ ಒಂದ್ ಖುಷಿ. ಇಲ್ಲ ಅಂತ ಒತ್ತಾಡ್ಕೊಂಡ್ ಕೂತ್ಕೋಬೇಕಾಗಿತ್ತು. ಡ್ಯೂಟಿ ಇಲ್ಲ ಅಂತ. ಹೊಸಬಲ್ಲ ಅಷ್ಟೊಂದು ಬೆಳಿಗ್ಗೆನೂ ಆಗ್ತಾ ಇಲ್ಲ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೊಡ್ಕೊಂಡ್ಬಿಟ್ಟೆ. ಅಲ್ಲಿ ಅಂಗಡಿ ಹತ್ರನು ಕೂತಿದ್ದ, ಅಂಗಡಿನೂ ಓಪನ್ ಮಾಡಿಲ್ಲ ಇವತ್ತು. ಡ್ಯೂಟಿ ಮತ್ಕೊಂಡಿದ್ದ, ಯಾವ್ದೋ ಸಿಕ್ತು, ಟಕ್ ಅಂತ ಹಾಕೊಂಡ್ ಬಂದ್ಬಿಟ್ಟೆ. ಸಿಕ್ಕಿದ್ದ ಚಾನ್ಸ್ ಅಂತ. ಇಲ್ಲ ಅಂದಿದ್ರೆ ಮುಗಿದೋಗಿತ್ತೆ. ಸೊ ಬನ್ನಿ ನೋಡೋಣ ಯಾವ್ದಾಗುತ್ತೆ ಅದು. ಎಲ್ಲದ ಖುಷಿ. ಇವಾಗಿದ್ದೀನಿ ನಾನು ರಾಜಾಜಿನಗರ. ಫಸ್ಟ್ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಆಮೇಲೆ ಡ್ಯೂಟಿನ ಕಂಟಿನ್ಯೂ ಮಾಡ್ತೀನಿ. ಡ್ಯೂಟಿ ಆಮೇಲೆ ಐತೆ ಇದ್ರೆ ಹೋಗೋದೆ. ಲಾಂಗ್ ಬೆಳ್ಳಿ, ಲೋಕಲ್ ಬೆಳ್ಳಿ, ಎಲ್ಲದಕ್ಕೂ ಜೈ. ನಾನು ಯಾವ ರೀತಿ ಡ್ಯೂಟಿ ಮಾಡ್ತೀನಿ ಗೊತ್ತಾ? 4 ಡ್ಯೂಟಿ ಮಾಡಿದೀನಿ. 48 ರೂಪಾಯಿ ಬಂತ ಅದನ್ನ ಹೊಡಿತೀನಿ, 200 ರೂಪಾಯಿ ಬಂತ ಅದನ್ನ ಹೊಡಿತೀನಿ. ಈ ರೀತಿ ಯಾವ್ದು ಬರುತ್ತೆ ಎಲ್ಲಾ ಡ್ಯೂಟಿಗಳನ್ನು ಹೊಡಿತಾ ಇರ್ತೀನಿ. ಒಂದೇ ಅಂತ ಕುತ್ಕೊಳ್ಳಲ್ಲ. ಇವಾಗ ಉಳಿದಿದ್ದನ್ನ ಆನ್ ಮಾಡೋಣ. ಎಲ್ಲ ಸಿಕ್ಕಿದ್ ಶಿವ ಅನ್ಕೊಂಡ್ ಹೋಗೋಣ. ಇವಾಗ 4 ಡ್ಯೂಟಿಲಿ ಕಂಪ್ಲೀಟ್ ಮಾಡ್ಕೊಂಡೆ. 1000 ರೂಪಾಯಿ ಸಿಕ್ತು. ಟಕ್ 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 ಅಂತ ಹೊಡ್ಕೊಂಡ್ ಬಂದ್ಬಿಟ್ಟೆ. ಇವಾಗ ಇಲ್ಲಿ ಬಂದ್ ಕೂತಿದೀನಿ, ಯಾವ್ದು ಡ್ಯೂಟಿಗಳು ಬೀಳ್ತಾ ಇಲ್ಲ. ನೋಡೋಣ ಇದ್ರೆ ಮತ್ತೆ ಟಕ್ 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 ಮಾಡ್ಕೊಂಡು ಹೋಗೋಣ. ಇವತ್ತು 3 ಅವರಲ್ಲಿ 10 ಗಂಟೆಯಿಂದ 4 ಅವರಲ್ಲಿ 10 ಗಂಟೆಯಿಂದ 2 ಗಂಟೆ ಆರಾಮಾಗಿ 1000 ರೂಪಾಯಿ ಮಾಡ್ಕೊಂಡೆ. ಇವಾಗ ನೋಡೋಣ ಸಾಯಂಕಾಲ ತನಕ ಎಷ್ಟಾಗುತ್ತೆ ಅಲ್ವಾ. ಬನ್ನಿ. ಡ್ಯೂಟಿ ಮಾಡ್ತಾ ಇದ್ದವನ್ನ ಕರೆಸ್ಬಿಟ್ಟು ನಮ್ಮನ್ನ ಇವ್ರನ್ನ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಮ್ಮ, ನನ್ನ ಹೆಂಡತಿ ಇಬ್ರು. ಈ ಇಬ್ರು ನನ್ ಮೇಲೆ ಬಿಟ್ಟು ಹೋಗ್ಬಿಟ್ಟವ್ರೆ. ಇವ್ರಿಬ್ರನ್ನ ನೋಡ್ಕೋಬೇಕು ಇವಾಗ. ಇದರಲ್ಲಿ ಒಂದು ತುಂಬಾ ತರ್ಲೆ, ಅದಕ್ಕೆ ಒಂದ್ 8 ಹೊಡೆದ್ರೆ ಸುಮ್ನೆ ಆಗ್ಬಿಡುತ್ತೆ. ಆದ್ರೆ ಇದು ತುಂಬಾ ಅಂದ್ರೆ ತುಂಬಾ ತರ್ಲೆ. ಗೊತ್ತಾ ನಿಮ್ಗೆ? ಇದೈತಲ್ಲ, ಇದು ತುಂಬಾ ತರ್ಲೆ. ಮೊಬೈಲ್ ಕೊಡ್ಬೇಕಂತೆ, ವ್ಲಾಗ್ ಮಾಡ್ತಾನಂತೆ. ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಜಾನ್. ನಾನು ಡ್ಯೂಟಿ ಮಾಡ್ಕೊಂಡೆ, ಫೋನ್ ಬಂತು ಬನ್ನಿ ಅಂತ. ಅದಕ್ಕೆ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿಗೆ? ಹೆಗಡೆ ನಗರಕ್ಕೆ. ಏನೋ ನೋಡ್ತಾ ಇದೆಯಾ? ಬೂ 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 ಬೂ. ಏನೋ ನೋಡ್ತಾವ್ನಿ. ಏನ್ ಮಾಡ್ತಾವ್ ನಮ್ಮಪ್ಪ ಕ್ಯಾಮ್ರಾದಲ್ಲಿ? ಮೊಬೈಲ್ ಯಾವಾಗ್ಲೂ ಹಿಂಗ್ ಹಿಡ್ಕೊಂಡು ಅಂತ. ಹೋಗೋಣ ಇವ್ರನ್ನೆಲ್ಲ ಬಿಟ್ಟು ಮತ್ತೆ ಡ್ಯೂಟಿ ಹೋಗೋಣ. ಯಾರು ಕರಿತವ್ರಿ ಅಂತ. ಅಜಾನ್ ವಿಡಿಯೋ ಮಯಾನ್ ನೀ ದಿಕ್ರ ಬೇಕಾ ಅಜಾನ್? ಹಾಯ್, ಡ್ಯೂಟಿ ಮಾಡ್ಕೊಂಡ್ ಬಿಡೋಣ. ಇವನ್ನ ಹಿಂಗ್ ಇಟ್ಕೊಂಡು ಡ್ಯೂಟಿ ಮಾಡ್ತೀನಿ ನಾನು. ನೀನೆಲ್ ಮಲ್ಕೋತೀಯ? ಇವನಿಂದ ಅಡ್ಡ ಐತೆ, ಮಲ್ಕೊಂಡ್ ಬಿಡ್ತಾನೆ. ಹೋಗೋಣ ಸರ್, ಡ್ಯೂಟಿ ಮಾಡೋಣ. ಅಜಾನ್ ಡ್ಯೂಟಿ ಮಾಡೋಣ. ಹೇಳು ಅತ್ತೆ. ಬೆಳಿಗ್ಗೆ 2-3 ಸಾರಿ ಬಿದ್ದವನೆ, ತಲೆಗೆ ಏಟು ಬಿದ್ದೈತೆ. ಕೂತ್ಕೋತಾ ಇಲ್ಲ ಇವನು. ಡೈರೆಕ್ಟ್ ಎದ್ದೇಳಕ್ ಹೋಗ್ತಾನೆ ಮೊಣಕಾಲ್ ಹಚ್ಚಿ. ಕಂಪ್ಲೇಂಟ್ ಮಾಡ್ತಿದ್ಯಾ? ನನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೀಯಾ ನೀನು? ಆಯ್ತವಾ, ನಿಂಗೆ ವಿಡಿಯೋದಲ್ಲಿ ಏನೂ ಮಾಡಲ್ಲ. ವಿಡಿಯೋ ಆಫ್ ಆದ್ಮೇಲೆ ಮಾಡ್ತೀನಿ ನಿಂಗೆ. ಕ್ಯಾಮ್ರಾ ನೋಡುತ್ತ ಹೆಂಗ್ ಸೈಲೆಂಟ್ ಹಾಕೊಂಡ್ ನೋಡ್ಬೇ ಇವ. पक्का 420 है उन्हें काम का है क्या उन्हें? ಅಲ್ಲ, ಇಷ್ಟೊತ್ತು ಏನು ಅಂತ ಆಯ್ತು ಗೊತ್ತಾ? ಅಂತಿದ್ದ. ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟವನೆ. ಅಚ್ಚಿ ಅಚ್ಚಿ
ಏನಕ್ಕೆ ಕ್ಯಾಮ್ರಾ ಆನ್ ಐತಿ ಒಂದರ ಮಾತ್ ಮಾತಾಡತ್ತಾರ ಇಷ್ಟೊತ್ತು ಏನ್ ಮಾಡಾಯ್ತಿದ್ದ ಅದೇ ಅಮ್ಮ ಇಷ್ಟೊತ್ತು ಏನ್ ಮಾಡಾಯ್ತಿದ್ದ ಈಗ ಗಪ್ಚುಪ್ ಗಪ್ ಚುಪ್ ಏನು ಮಾತಾಡ್ತಾ ಇಲ್ಲ ಇಷ್ಟೊತ್ತು ಹಾಡ ಆಡ್ತಿದ್ದ ಹಾಡ ಇವಾಗ ಆಫ್ ಮಾಡ್ತೀನಾ अच्छा लगता ना कुत्ता अभी ऐसा वेलवेट का निकला है पठानी की ऐसा ಯಾ 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 शिवाजी नगर में जाते हैं ಕ್ಯಾಮ್ರಾ ನೋಡಿ ಹೆಂಗ್ ಸೆಲೆಕ್ಟ್ ಆದ ನೋಡು ಹ? ಏನೋ ಹಾಡಾಕತ್ತಿದ್ದ ಓ ಆ ಈ ಕಲೆ ಆಗತ್ತೇನು ಜಾ तीन पैंपर्स लेके ಏನಾದ್ದು 5 वाले 2 बिस्किट लेके ಏನಾದ್ದು ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನಮ್ಮ ಸಾಹೇಬ್ರಿಗೆ ಇಷ್ಟ ಇಲ್ಲ ಎತ್ಕೋಬೇಕಾ ಬೇಡ बोलो आजा आजा ಕ್ಯಾಮ್ರಾ ನೋಡಿದ ತಕ್ಷಣ ನೋಡಿ ಹೆಂಗ್ ತಿರುಗ್ತವನೆ ನಮಾಜ್ ಮುಗಿಸ್ಕೊಂಡು ಇವಾಗ ಬಂದಿದೀವಿ ಎಲ್ಲಪ್ಪ ಎಲ್ಲಿಗೆ ಬಂದಿರೋದು ನಾವು ಶಿವಾಜಿನಗರ್ ಸೊ ಇವತ್ತಿನ ದಿನ ಶಬೆ ಬಾರಾತ್ ಅಂತ ಹೇಳ್ತಾರೆ ಶಬೆ ಬಾರಾತ್ ದಿನ ನಾವು ಪ್ರತಿಯೊಬ್ಬರು ಮುಸ್ಲಿಮ್ಸ್ಗೆ ಇದೊಂದು ಪವಿತ್ರವಾದ ದಿನ ಒಂದು ರೀತಿ ಏನಂತಂದ್ರೆ ವರ್ಷ ಪೂರ್ತಿ ಮಾಡಿರುವಂತಹ ತಪ್ಪುಗಳಿಂದ ಮುಕ್ತಿಯನ್ನ ಪಡೆಯೋಕೆ ನಮ್ಮ ಪಾಪ ಪ್ರಜ್ಞೆ ಏನೇನಿರುತ್ತೆ ಎಲ್ಲಾ ತಪ್ಪುಗಳನ್ನ ಒಪ್ಪಿಕೊಳ್ಳೋಕೆ ಇವತ್ತಿನ ದಿನ ನಾವು ನಿರ್ಧಾರ ಮಾಡುವಂತದ್ದು ಏನೇನು ನಮ್ಮ ಕಡೆಯಿಂದ ಆಗಿರುವಂತಹ ತಪ್ಪುಗಳಾಯ್ತು ಎಲ್ಲದಕ್ಕೂ ಕ್ಷಮೆಯನ್ನ ಕೇಳುವಂತ ದಿನ ಇವತ್ತು ಶಬೆ ಬಾರಾತ್ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಇರ್ಲಿ ಪೆತ್ತಾಗಿರ್ತಾರಲ್ಲ ಅವರ ಸಮಾಧಿಗೆ ವಿಸಿಟ್ ಮಾಡಿ ಅವ್ರ ಹತ್ರ ಕ್ಷಮೆಯನ್ನ ಕೇಳುವಂತದ್ದು ನಮ್ಮ ಮುಸ್ಲಿಮ್ಸ್ ಅಲ್ಲಿ ಇದೊಂದು ಸಂಪ್ರದಾಯ ಪ್ರಕಾರ ಶಬೆ ಬಾರಾತ್ ಅಂತ ಹೇಳ್ತಾರೆ ಶಬೆ ಬಾರಾತ್ ಬಗ್ಗೆ ನನಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತು ಸರ್ ಶಬೆ ಬಾರಾತ್ ಏನಕ್ ಮಾಡ್ತಾರೆ ಅಂತ ಹೇಳ್ತೀರಾ ಸ್ವಲ್ಪ ದೊಡ್ಡ ಸಾಮ್ರಾಣಿ ಹಾಕ್ತಾರ ಅಷ್ಟೇ ಏನ್ ಮಾಡ್ತಾರೆ ದೊಡ್ಡವ್ರಿಗೆ ಸಾಮ್ರಾಣಿ ಹಾಕ್ತಾರೆ ಸತ್ತೋಗಿತ್ತಾರಲ್ಲ ಹಾ ಅವ್ರ ದೊಡ್ಡವ್ರು ಇರ್ತಾರಲ್ಲ ಹಾ ಇವಾಗ ಇವರು ಹೆಂಗ್ ಮಾಡ್ತಾರಪ್ಪ ದೊಡ್ಡವ್ರಿಗೆ ಊಟ ಎಲ್ಲ ಇಟ್ಬಿಟ್ಟು ಹಾ ಹಾಗೆ ತಿನ್ಮೇಲೆ ಅವ್ರು ತಿಂತಾರಲ್ಲ ಹಾ ಆ ತರ ನಾವು ಉಪವಾಸ ಆಗಿರ್ಬೇಕು ಮೂರ್ ದಿವಸ ಹಾ ಅಂದ್ರೆ ನಾವ್ ಇರಲ್ಲ ಇರೋರು ಇರ್ತಾರೆ ಹಾ ಅವರು ಯಾವ ಅದೇ ರೀತಿ ಮತ್ತೆ ಈ ದಿನದ ಮಹತ್ವ ಏನು ಅವ್ರಿಗೂ ಅಷ್ಟೊಂದು ಗೊತ್ತಿಲ್ಲ ಕ್ಷಮಾಪಣೆಯನ್ನ ಕೇಳೋದು ನಮ್ಮಿಂದ ಆಗಿರುವಂತ ತೋಬಾ ಕಲ್ಲತ್ತೀನಿ ಅಥವಾ हमारी जो गलती हो वो आती है ಹಾ आज तक आज के दिन में हमको हमें जीना मरना कब हाँ। हमारा खाना आखिरी कब निकला ಹಾ ವಾಚ್ ತೋಬಾ ಕಲ್ಲತ್ತೀನಿ ಆಜ್ಕೆ ದಿನ ಇವತ್ತು ಒಂಥರ ಪವಿತ್ರವಾದ ದಿನ ಅದಕ್ಕೆ ಎಲ್ಲ ಮುಸ್ಲಿಮ್ಸ್ ನನ್ನ ಅಕ್ಕಪಕ್ಕ ಏನ್ ನೋಡ್ತಾ ಇದ್ದೀರಾ पेमेंट आया नहीं करता ಏನು होता 500 का कर समझ लिया जी 500 का गड्ढा निकाले कर को हाँ? लाओ यार एक किस मिनट गरी गरी नोट ಗರಿ ಗರಿ ನೋಟು ಎಲ್ಲ ಕೊಡ್ರಿ ಎಲ್ಲ ಏನಕ್ಕಪ್ಪ ಏ ಕೊಡ್ರಿ ಹಿಂಗ 500 ನೋಟ್ ಹಿಡ್ಕೊಂಡು ಯಾವಾಗ ಹಿಂಗ್ ಮಾಡೋದು ಮಾಡೋ ಮಾಡಿ ನೋಡಿ 500 ರೂಪಾಯಿ ನೋಟ್ ಹಿಂಗ್ ಹಿಡ್ಕೊಂಡು ಹಿಂಗ್ ಮಾಡ್ಬೇಕು ಒಂದ್ಸಾರಿ ಏನಿಲ್ಲ ಸುಮ್ನೆ ಹಿಂಗೆ ಶೋಕಿ ತೊಳೆ
ನಮ್ ದುಡ್ಡು ನಿಮ್ದು 10 ರೂಪಾಯಿ ಹಿಂದೆ ಐತೆ ನೋಡಿ. ಸರ್ ನಾವಿದೀವಿ ಇವಾಗ ಎಲ್ಲಿದ್ದೀವಿ ಸರ್ ನಾವ್ ಇವಾಗ? ಮುಂಡಡ್ಡಿ ಪಾಳ್ಯ ಸ್ಮಶಾನದ ಹತ್ರ ಇದೀವಿ. ನಮ್ ಮುಸ್ಲಿಮ್ಸ್ ಕಬ್ರಸ್ತಾನ್ ಪಕ್ಕ. ಇವಾಗ ನಾವ್ ಹೋಗ್ತಾ ಇದೀವಿ. ಇವ್ರೇನೋ ಎಲೆ ಕೊಡಿಸ್ತಾರಂತೆ, ಎಲೆ ತಿನ್ಬೇಕಂತೆ. ಪಾನ್ ಎಲೆ ಅಡಿಕೆ ಅದನ್ನ ತಗೊಂಡ್ ಬರಕ್ಕೆ ಅಂತ ನಾವ್ ಹೋಗ್ತಾ ಇದೀವಿ. ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೀನಿ ಇವಾಗ. ನಮ್ ತಮ್ಮನ ಸಮಾಧಿ ಹತ್ರ ಹೋಗ್ಬೇಕು, ನಾನು ಹೋಗ್ತೀನಿ. ನಮ್ ತಂದೆಯವ್ರ ಸಮಾಧಿ ಊರಲ್ಲಿ ಇರೋದು ಇಲಕಲ್ಲಲ್ಲಿ. ಸೊ ನನ್ ತಮ್ಮನ ಸಮಾಧಿ ಇಲ್ಲೇ ಇರೋದು ನಮ್ ಜಕ್ಕೂರಲ್ಲೇ. ಅಲ್ಲಿ ಹೋಗ್ಬೇಕು, ಆಮೇಲೆ ಹೋಗ್ತೀನಿ. ನಮಾಜ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹೋಗ್ತೀನಿ ನಾನು, ಒಂದು 3-4 ಗಂಟೆ. ಸೊ ಇವಾಗ ಶಿವಾಜಿನಗರ ಕಡೆ ಹೋಗ್ಬೇಕು ಅಂತ ಬಂದಿರೋದು. ನೋಡೋಣ ಬನ್ನಿ, ಹಂಗೆ ಒಂದ್ ರೌಂಡ್ ಸುತ್ತಾಕೊಂಡ್ ಬರೋಣ. ಹಂಗೆ ಇವತ್ತು ಮಧ್ಯಾಹ್ನ ಮೇಲೆ ಡ್ಯೂಟಿ ಮಾಡ್ಲಿಲ್ಲ, ನಾನು ಸೀದಾ ಬಂದ್ಬಿಟ್ಟೆ ಮನೆಗೆ. ಅಷ್ಟೊಂದು ಡ್ಯೂಟಿನೂ ಮಾಡಕ್ ಆಗ್ಲಿಲ್ಲ. ಏನಂತ ಮನೇಲಿ ಮಗನ್ನ ನೋಡ್ಕೊಂಡ್ ಕುತ್ಕೋ ಅಂತಂದ್ರು, ಅವ್ನ ನೋಡ್ಕೊಂಡಿದ್ದೆ. ಡ್ಯೂಟಿ ಆನಲ್ಲೇ ಇತ್ತು. ಯಾವ್ದಾದ್ರು ಲಾಂಗ್ ಡ್ಯೂಟಿ ಬಂದ್ರೆ ಮತ್ತೆ ಓಡೋಗೋಣ ಅಂತ, ಬಟ್ ಆಗ್ಲಿಲ್ಲ, ಯಾವ್ದು ಡ್ಯೂಟಿ ಬಳ್ಳಿಲ್ಲ. ಅದಕ್ಕೆ 1000 ರೂಪಾಯಿ ಮಾಡ್ಕೊಂಡ್ ಮನೆ ಕಡೆ ಬಂದ್ಬಿಟ್ಟೆ. ಇವ್ರು ಸಾದಿಕ್ ಅಂತ, ಇವ್ರು ಕೂಡ ಸಾದಿಕ್. ನಾನ್ ಮೊಹಮ್ಮದ್ ಸಾದಿಕ್, ಸಾದಿಕ್ ಪಾಷಾ. ಸಾದಿಕ್ ಪಾಠ. ಸೈಯದ್ ಸಾದಿಕ್ ಪಾಷಾ. ಇವ್ರು ಸೈಯದ್ ಸಾದಿಕ್ ಪಾಷಾ. ಖರ್ಚು ಮಾಡಿ ಹೆಸರು ಇಕ್ಕಿರೋದು. ಎಷ್ಟು? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೆಸರು ಇಕ್ಕಿರೋದು ಓಹೋ ಸೈಯದ್ ಸಾದಿಕ್ ಪಾಷಾ ಅಂತ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಇವ್ರಿಗೆ ಇವ್ರ ತಂದೆ ಹೆಸರು ಇಕ್ಕಿರೋದೇನು? ಸೈಯದ್ ಸಾದಿಕ್ ಪಾಷಾ. 2 ಕುರಿ ಹೊಡ್ಬಿಟ್ಟು ಇಟ್ಟಿರೋದು ನನ್ ಹೆಸರು. 2 ಕುರಿ ಸಾಕಾ? ಹೌದಾ? ಇವ್ರದು ಮೊಹಮ್ಮದ್ ಸಾದಿಕ್ ಪಾಷಾ. ನಿಮ್ ತಂದೆ ಎಷ್ಟು ಖರ್ಚು ಮಾಡಿದ್ರೆ? ಆಗಿಷ್ಟ ಇಲ್ಲಪ್ಪ. ಸರಿ, ಮೊಹಮ್ಮದ್ ಸಾದಿಕ್ ಅಂತ ಇವ್ರ ಹೆಸರು. ನಾವೇನಂತ ಕರಿತೀವಿ ಗೊತ್ತಾ? ಹೇಳ. ಅದಿಲ್ಲ ಬೇಡ, ಅದಿಲ್ಲ ಹಬ್ಬದ ದಿನ ಚೆನ್ನಾಗಿರಲ್ಲ. ಒಬ್ಬರದ್ದು ಹೇಳ್ತೀನಿ. ಬೇಡ, ಇವ್ರು ಇಲ್ದೇ ಇರೋ ಟೈಮಲ್ಲಿ ಹೇಳ್ತೀನಿ. ವಿಡಿಯೋದಲ್ಲಿ ನೋಡ್ತಾರೆ. ಆಗ್ತೀನಿ, ನೋಡ್ತಾ ಇರೋ. ಒಂದಲ್ಲ ಒಂದಿನ ಆಯ್ತು. ಮೊನ್ನೆ ವಿಡಿಯೋನಲ್ಲಿ ಹಾಕ್ಬಿಟ್ಟವ್ರ ಅದು. ಹೊಟ್ಟೆ ಹಾಕಿದೀನಲ್ಲ. ಟೈಗರ್ ನೋಡ್ಬಿಟ್ಟು ಏನ್ ಬೊಂಬಡಿ ಹೊಡಿತಾವ ಗೊತ್ತಾ? ನನಗ್ ಬೈ ಟೈಗರ್ ಏನು ಆ ವಿಡಿಯೋದಲ್ಲಿ ಸಾರಾಯಿ ಪಾಕೆಟ್ ಅಂದಿರೋದು 3 ತಿಂಗಳು 6 ತಿಂಗಳು ಅಂತ ಹೇಳಿದ್ಯಾ? ಹಂಗೆಲ್ಲ ವಿಡಿಯೋ ಮಾಡ್ತಾರ, ಗೊತ್ತಾಗಲ್ವಾ ನಿಂಗೆ ಸ್ವಲ್ಪನು ಅಂತ ಬೈತಾ ಇದ್ದಿದ್ದು. ನೆನೆನು ಬಂದಿದ್ದ, ನೆನೆನು ಉಗಿತಾ ಇದ್ದ. ಗೊತ್ತಾಗಲ್ಲ ಇವ್ನಿಗೆ ಹೆಂಗ್ ಬೇಕಂಗ್ ವಿಡಿಯೋ ಮಾಡ್ಬಿಡ್ತಾನೆ ಅಂತ. ಆಯ್ತು ಬಿಡಪ್ಪ ಅಂತಂದ್ಯ. ಸೊ ಇವಾಗ ಶಿವಾಜಿನಗರ ಎಲ್ಲಿ ಹೋಗ್ತಾ ಇಲ್ಲ ಸರ್ ಇವಾಗ? ಎಷ್ಟೊತ್ತು ಹೇಳೋದು ಶಿವಾಜಿನಗರ ಅಂತ. ಶಿವಾಜಿನಗರ ಅಂತ. ಶಿವಾಜಿನಗರ ನಡಿ ಹೋಗೋಣ. ಶಿವಾಜಿನಗರ ಏನ್ ತರಕ್ ಹೋಗ್ತಾ ಇರೋದು ನಾವ್ ಇವಾಗ? ಶಿವಾಜಿನಗರ್ಗೆ ಬೇಡ. ಎಷ್ಟೊತ್ತಿ ಹೇಳೋದು, ಕಿವಿಯಿಂದ ತೆಗಿಯೋದು. ಅವ್ರು ಎಷ್ಟೇ ಇದು ಮಾಡ್ಕೊಳ್ಳಿ. ಮೈಕ್ ದಲ್ಲಿ ಇರೋದು ಅದಾದ ಮೈಕ್ ದಲ್ಲಿ ನೀದಲ್ಲಿ ಅಣ್ಣ. ಪಾನ್ ಎತ್ತ ಬಿಡಕ್ ಈಗ ಡಬಲ್ ಮಿಸ್ಟರ್ ಸೊ ಪಾನ್ ತಂದು ಕೊಟ್ಟಿದ್ದಾರೆ. ಇದೇನಾ ಅಥವಾ ಇದ್ರ ಒಳಗಡೆ ಇದೆಯಾ ನಮ್ಗಂಗ್ರು ಗೊತ್ತಿಲ್ಲ. ಇಸ್ಕೆ ಅಂದ್ರೆ ಜೈ ಕೋಚ್ ಕಾವಣಕ್ಕೋ पान का पत्ता समझा क्या वो दीवाने ಬನ್ನಿ ತಿನ್ನೋಣ. पानी का पत्ता ಹಬ್ಬಕ್ಕೆ ಆಗುತ್ತೆ ಹತ್ತಿ ಮಾರಿ. ಅರ್ಧ ರಾತ್ರಿ ಬಂದ್ ವಿಧಾನಸೌಧದ ಮುಂದೆ ನಿಂತಿದೀವಿ. ಏನಕ್ಕತ್ತ ಫೋಟೋ ತಕ್ಕೋಬೇಕತ್ತೆ. ಯಾರ್ದು? ನಮ್ ಸಾದಿಕ್ ಬೈ ಅವ್ರದ್ದು ಮತ್ತೆ ಅವ್ರ ಮಕ್ಕಳದು. ಸೊ ನಮ್ ಸಾದಿಕ್ ಬೈ ಅವರು ಅವ್ರ ಮಕ್ಕಳ ಜೊತೆ ಫೋಟೋ ತಕ್ಕೋತಾ ಇದಾರೆ. ಇಲ್ಲೊಬ್ರು ಸಾದಿಕ್ ಅವ್ರೆ. ಹೇಳ್ರಿ ಸಾದಿಕ್ ಸಾದಿಕ್ ಪಾಷಾ, ಎಷ್ಟು ಕೋಟಿ ಖರ್ಚು ಮಾಡಿದಾರೆ ನಿಮ್ ತಂದೆಯವರು? ಕೇಳ್ಬಿಟ್ಟು ಹೇಳ್ತೀನಿ ಬೆಳಗ್ಗೆ. ಬೆಳಗ್ಗೆ ಕೇಳ್ಬಿಟ್ಟು ಹೇಳ್ತೀನಪ್ಪ. ಕೇಳ್ಬಿಟ್ಟು ಹೇಳ್ತೀರಾ? ನಿಮ್ಗ್ ಗೊತ್ತಾ ಇವ್ರ ತಂದೆಯವರು 2 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ಇವ್ರ ಹೆಸರನ್ನ ನಾಮಕರಣ ಮಾಡಿದ್ದಾರೆ. 2 ಕೋಟಿ 2 ಕುರಿ. ನಾನು ಹೇಳಿದ್ನಪ್ಪ. 2 ಕೋಟಿ 2 ಕುರಿ. ನಾನು ಹೇಳಿದ್ನಪ್ಪ. 2 ಕೋಟಿ 2 ಕುರಿ. ಇದು ಹೆಂಗಾಯ್ತು ಅಂತಂದ್ರೆ ಕೆಡವಂ ಸತೀಶ್ ಇದಾರಲ್ಲ, ಡಾಕ್ ಸತೀಶ್, ಹಂಗಾಯ್ತು ಕತೆ. ಎಷ್ಟು ಸರ್ ಶರ್ಟ್ ಬೆಲೆ? 5,000. 300. ಓ ಬಾಯ್ ಬಿಟ್ಟು ಹೇಳಿದ್ರು 300 ರೂಪಾಯಿ. 9,000. ಅದು 9,000. ಅದಕ್ಕೆ ವ್ಯಾಲ್ಯೂ ಐತೆ. 300 ರೂಪಾಯಿ. ಅದೇ ಮೊಬೈಲ್ ಆಮೇಲೆ ಇದು ಇಲ್ಲ ಅದೆಲ್ಲ ಸೇರಿ 9,000 ರೂಪಾಯಿ ಹೇಳ್ತಾಳೆ. ಯಾವ್ದು? 9,000 ರೂಪಾಯಿ. ಜೈ ಚೈನ್ ಜೈ ಚಾಂದಿ ಜೈ ಜೈ ಜೈ. ಸೊ ನಮ್ ಗಾಡಿ ಇಲ್ಲ ಐತೆ. ಬನ್ನಿ ಹೊರಡೋಣ. ಬನ್ನಿ ಸರ್ ಹೋಗೋಣ. ಮಾರ್ಕೆಟ್ ಅಲ್ಲಿ ಏನೈತಪ್ಪ ಇನ್ನು?
ಅಯ್ಯೋ ಪುಣ್ಯಾತ್ಮ ನಡಿ ಹೋಗೋಣ ಇಲ್ಲಿಂದ ಮನೆಗೆ. ಲಾಲ್ಬಾಗು ಏನ್ ಸುತ್ತಾಡಕ ಬಂದಿದೀವಿ ಇಲ್ಲಿ. ಇಲ್ಲಿ ಅದಕ್ಕೆ ಬಂದಿರೋದು. ಇದೊಳ್ಳೆ ಕತೆ ಆಯ್ತಲ್ಲ. ಸುಮ್ನೆ ನನ್ ಗಾಡಿ ತಗೊಂಡೋಗಿ ಮನೆ ಹತ್ರ ನಿಂತ್ಕೊಂಡಿದ್ರೆ ಗ್ಯಾಸ್ ಆದ್ರೂ ಇವಾಗೆಲ್ಲ ಸುತ್ತಾಡೋದು. ಎಲ್ಲನೇ ಕರ್ಕೊಳ್ಳೋಗ ಅಂತ ಅಲ್ಲ. ಅಯ್ಯ ದೊಡ್ಡ ತಲೆನೋವು ಆಯ್ತು ಇವ್ರದ್ದು. ಏನಕ್ಕಾದ್ರೂ ಹೇಳುದು ತಲೆ ಕೆಡ್ಕೊ ಚಪ್ಪಲಿ ಚಪ್ಲಿ ತಂದಿಲ್ಲ, ಶೂ ಐತೆ. ಶೂ ತಗೊಂಡ್ ಬಡ್ಕೊಳ್ಳೋದಕ್ಕಾಗಲ್ಲ. ಸೊ ಇವಾಗ ಇಲ್ಲಿಂದ ಹೊರಡೋಣ ಜಕ್ಕೂರ್ ಕಡೆ. ಇವ್ರ್ನ ಬಿಟ್ರೆ ಇಡೀ ರಾತ್ರಿ ಬೆಂಗಳೂರು ಪೂರ್ತಿ ಸುತ್ತಾಡಿಸ್ಬಿಡ್ತಾರೆ. ನನ್ ಕೈಯಲ್ಲಿ ಆಗಲ್ಲ. ಯಾಕಂತ ನಾನು ಹೋಗ್ಬೇಕು ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋ ಅಷ್ಟ್ರಲ್ಲಿ ನನಗ್ ಟೈಮ್ ಇರೋದೋಗುತ್ತೆ. ನೀನ್ ಮುಚ್ಕೊಂಡೆ ನಾನು ನೋಡ್ತಿಲ್ಲ ಅಪ್ಪ. ಇಲ್ಲ ಕುತ್ಕೊಳ್ಳೋ ನೀನು. ಆಗಲ್ಲ. ಸೊ ಇವ್ರು ಗಾಡಿ ಓಡಿಸ್ತಾರಂತೆ, ಇವ್ರು ಓಡಿಸ್ಲಿ, ನಾವ್ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಮೀಟಿಂಗ್ ಅನ್ಸುತ್ತೆ. ಇದು ವಿಧಾನಸೌಧ, ಬೆಂಗಳೂರಿನ ವಿಧಾನಸೌಧ. ಬೆಂಗಳೂರಿಗೆ ಬಂದಾಗಿಂದ ನೋಡಿರೋದಂತಾರೆ 2-3 ಸಾರಿ. ಅದಾದ್ಮೇಲೆ ಇಲ್ಲಿ ಬಂದು ತುಂಬಾ ಸಾರಿ ಫೋಟೋ ತಕೊಂಡಿದೀವಿ. ಇನ್ನು ಒಂದ್ಸಾರಿನೂ ಒಳಗಡೆ ಹೋಗಿಲ್ಲ, ಹೋಗೋ ಅವಕಾಶ ಸಿಕ್ಕಿಲ್ಲ. ಸಿಕ್ಕಾಗ ಹೋಗೋಣ. ನೀವು ಬರ್ತೀವಿ, ಹೋಗುವಾಗ ಕರಿತೀನಿ, ಹೋಗೋಣ ಒಂದ್ಸಾರಿ. ಬಾಯ್ ಬಾಯ್ ವಿಧಾನಸೌಧ. ಪ್ರವೇಶ ನಿಷೇಧಿಸಲಾಗಿದೆ, ನೋ ಎಂಟ್ರಿ. ಸೊ ಇವಾಗ ನಮ್ಮ ಪಯಣ ಸೀದಾ ಜಕ್ಕೂರ್ ಕಡೆಗೆ ಹೋಗೋಣ. ಜಕ್ಕೂರ್ಗೆ ಬನ್ನಿ. ಸರಿ ಅವ್ರು ಹೊಂಟ್ರು, ನಾವು ಹೋಗೋಣ ಮನೆ ಕಡೆ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡುವಂತ ಸಮಯ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಇವತ್ತು ದುಡಿಮೆ ಆಗಿಲ್ಲ, ಬರೀ 1000 ರೂಪಾಯಿ ಮಾಡಿದ್ದೀನಿ ಅಷ್ಟೇ.